ಅಲ್ಲ, ಈಗ ಒಂದು ಮೂಡಾದ ಹಗರಣ ಬಂದಮೇಲೆ ಸಿದ್ದರಾಮಯ್ಯನವರು ಅದರಲ್ಲಿ ಪ್ರೇಮಾಪಸ್ಯ ತಪ್ಪಿಸ್ತರು ಅಂತೇಳಿ ಬಹುಶಃ ಕಾನೂನು ಯಾರು ಅರ್ಥ ಮಾಡ್ಕೊಂಡಿದ್ದಾರೆ, ಕಾನೂನು ರೂಲ್ಸ್ ಏನಿದೆ ಎಲ್ಲರೂ ಹೇಳುವಂಥದ್ದು ಅದರಲ್ಲಿ ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ದಾರೆ ಅಂತೇಳಿ. ಮತ್ತು ಎಷ್ಟೋ ದಿನಗಳ ನಂತರ ಅದು ಹಗರಣ ಹೊರಗೆ ಬಂದು ಎಷ್ಟೋ ದಿನಗಳ ನಂತರ ಆ ಸೈಟ್ಗಳನ್ನು ವಾಪಸ್ ಕೊಡ್ತಾರೆ. ಬಹುಶಃ ಅವರು ಸೀನಿಯರ್ ಕೌನ್ಸಿಲ್ ಅವ್ರಿಗೆ ಅಡ್ವೈಸ್ ಮಾಡಿರ್ಬೋದು ಸಿದ್ದರಾಮಯ್ಯ ಅವರಿಗೆ, ನೀವು ವಾಪಸ್ ಕೊಟ್ಬಿಡ್ರಿ ಅಂತೇಳಿ. ಬಿಗಿನಿಂಗ್ ವಾಪಸ್ ಕೊಡುದಿಲ್ಲ ಅಂತ ಹೇಳಿದ್ರು. ಅದ್ರ ಬದಲಿ ಎಷ್ಟು 64 ಕೋಟಿ ಹಣ ನಮಗೆ ಅದ್ರ ವ್ಯಾಲ್ಯೂ ಆಗ್ತದೆ, ಅಷ್ಟು ಹಣ ಕೊಡ್ಲಿ ನನಗಂತ ಅನ್ನುವಂಥ ಮಾತನ್ನು ಹೇಳಿದ್ರು. ಈ 64 ಕೋಟಿ ಮಾತೂ ಇಲ್ಲ, ಮತ್ತು ಆ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ ವಿದೌಟ್ ಕಂಡೀಷನ್, ಅನ್ಕಂಡೀಷನಲ್ಲಿ ರಿಟರ್ನ್ ದ ಪ್ಲಾಟ್ಸ್ ಟು ದಿ ಮೂಡ. ಅದಕ್ಕೆ ಇದ್ರ ಮೇಲೆ ಏನಾಗ್ತದೆ, ಅವ್ರು ಎಲ್ಲೋ ಒಂದು ಕಡೆ ತಪ್ಪು ಮಾಡಿದಾರೆ ಅಂತ ಅನಿಸಿದೆ. ಮತ್ತು ಇತ್ತೀಚೆಗೆ ಇಡಿಯವರು ಪ್ರಕಟಣೆ ಮಾಡಿದಂಥ ವಿಚಾರಗಳನ್ನು ನಾವು ನೋಡಿದಾಗ ಆಲ್ಮೋಸ್ಟ್ ಬೇರೆ ಬೇರೆ ಈ ರೀತಿ ಕಾನೂನು ಬಾಹಿರವಾಗಿ ಕೊಟ್ಟಂತ ಏನು ಸೈಟ್ಗಳದ ಅವೆಲ್ಲವನ್ನೂ ವಶ ಮಾಡ್ಕೊಂಡಿದ್ದಾರೆ. ಬರೀ ಸಿದ್ದರಾಮಯ್ಯ ಸೈಟ್ಗಳನ್ನ ಅಷ್ಟೇ ವಶ ಅಲ್ಲ, ಅದನ್ನಷ್ಟೇ ಇದು ಮಾಡ್ಕೊಂಡಿಲ್ಲ. ಉಳಿದ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ, ಬೇರೆ ಬೇರೆ ಹೆಸರ ಮೇಲೆ ಇದೇನೋ ಬದಲಿ ನಿವೇಶನ ತೆಗೆದುಕೊಂಡಿದ್ದಾರೆ, ಅವೆಲ್ಲ ಸೈಟ್ಗಳನ್ನ ಅವರು ಮುಟ್ಟುಗೋಲು ಹಾಕಿದ್ದಾರೆ. ಅದ್ರ ಮೇಲೆ ಇದರಲ್ಲಿ ಯಾವುದೇ ಒಂದು ರಾಜಕೀಯವಾದಂಥ ಹಿನ್ನೆಲೆ ಆಗಲಿ, ರಾಜಕೀಯ ಒತ್ತಡ ಇಲ್ಲ. ಇಡಿಯವರು ಸಂಪೂರ್ಣವಾಗಿ ಬಹಳ ಇಂಪಾರ್ಷಿಯಲ್ ತನಿಖೆ ಮಾಡಿ ಇದೆಲ್ಲವನ್ನು ಕಾನೂನು ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಈಗ ಇಡೀ ಈ ಒಂದು ಬೆಳಗಾವಿಯಲ್ಲಿ ಏನು ಅಂತಿಮ ಸಮಾವೇಶ ನಡೀತಾ ಇದೆ, ಅದಕ್ಕೆ ಅಂಜಿ ಅಂದ್ರೆ ಕೇಂದ್ರ ಸರ್ಕಾರ ಅಂಜುತ್ತಾ ಇದೆ, ಭಯ ಪಟ್ಟಿದೆ. ನೋಡಿ, ಒಂದು ನಾನು ಹೇಳ್ತೀನಿ, ನಾ ಹಿಂದೂ ಹೇಳ್ತೀನಿ, ಇಲ್ಲಿ ಕಾಂಗ್ರೆಸ್ ಅವರು ಏನು ಸಮಾವೇಶ ಮಾಡ್ತಾ ಇದಾರಲ್ಲ, ಮಹಾತ್ಮ ಗಾಂಧೀಜಿಯವರ ಹೆಸರ ಮೇಲೆ ಏನು ಸರ್ಕಾರದ ಹಣ ಖರ್ಚು ಮಾಡಿ ಇವತ್ತು ಅಧಿವೇಶನ ಮಾಡ್ಲಿಕ್ಕೆ ಹೊಂಟಿದಾರಲ್ಲ, ಅದು ಮನಮೋಹನ್ ಸಿಂಗ್ ಅವ್ರು ತೀರ್ಕೊಂಡ್ರು ಅಂತ ಹೇಳಿ ಇದನ್ನು ಮುಂದೆ ಹಾಕಿದ್ರು. ಇವತ್ತು ಅದೇ ಮುಂದುವರೆದಂಥ ಭಾಗ ಇದೆ. ಮತ್ತು ಇವತ್ತೆಲ್ಲ ನೋಡ್ರಿ, ಬೋಲ್ಡ್ಸು ಬೀಲ್ಸ್ ಎಲ್ಲ ಬೆಳಗಾವಿಯಲ್ಲಿ ಎಲ್ಲ ಕಾಂಗ್ರೆಸ್ ಲೀಡರ್ಸ್ ಇದ್ದಾರೆ. ಕಾಂಗ್ರೆಸ್ ಲೀಡರ್ಸು, ಮರಿ ಲೀಡರ್ಸು, ಯುವ ಲೀಡರ್ಸು ಅವ್ರದ್ದೆಲ್ಲ ಇದ್ದಾರೆ. ಮಹಾತ್ಮ ಗಾಂಧೀಜಿ ಫೋಟೋ ಹುಡುಕ್ಬೇಕು, ನಾವು ಅಲ್ಲ ದುರ್ಬಿನ್ ಹಿಡ್ಕೊಂಡು ಹುಡುಕ್ಬೇಕು ಎಲ್ಲಿ ಮಹಾತ್ಮ ಗಾಂಧೀಜಿ ಅಂತೇಳಿ. ಆ ರೀತಿ ಇವತ್ತು ನಾ ಮೊನ್ನೆನೂ ಅವತ್ತು ಹೇಳಿದ್ದೆ, ನಾನು ಹಿಂದೆ, ಇವತ್ತು ಎಲ್ಲಮ್ಮನ ಜಾತ್ರೆ ಯಾರ್ದೋ ರೊಕ್ಕ ಎಲ್ಲಮ್ಮನ ಜಾತ್ರೆ ಅಂತೇಳಿ ಸರ್ಕಾರದ ದುಡ್ಡು, ಈಗ ಸರ್ಕಾರದ ದುಡ್ಡಿನ ಮೇಲೆ ಕಾಂಗ್ರೆಸ್ಸಿನ ಸಮಾವೇಶ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಇವ್ರಿಗೆ ಒಂದಿಷ್ಟು ನೈತಿಕತೆ ಇಲ್ಲ. ಬಿಜೆಪಿ ಬಗ್ಗೆ, ಕೇಂದ್ರ ಸರ್ಕಾರದ ಬಗ್ಗೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಒಂದಿಷ್ಟು ನೈತಿಕತೆ ಇಲ್ಲ. ಮತ್ತು ಅವ್ರಿಗೆ